ವಿಶೇಷ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನವರಾತ್ರಿಯ ಶುಭಾಶಯಗಳು. ನಿಮಗೆಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತ. ನವರಾತ್ರಿಯ 5ನೇ ದಿನವಾದಂತಹ ಇಂದು ಲಲಿತ ಪಂಚಮಿ ಎಂದು ಕರೆಯಲ್ಪಡ್ತದೆ. 5ನೇ ದಿನವಾದಂತಹ ಈ ದಿನವನ್ನು ವಿಶೇಷವಾಗಿ ಸ್ಕಂದಮಾತಾ ಎಂಬಂಥ ಸ್ವರೂಪದಲ್ಲಿ ತಾಯಿಯ ಆರಾಧನೆ. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೂಲಿ ಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಆಪೀನ ವಕ್ಷೋರುಹಾಂ ಪಾಣಿಭ್ಯಾಮಲಿ ಪೂರ್ಣರತ್ನ ಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥ ರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾ. ನವರಾತ್ರಿಯ ಪರ್ವ ಕಾಲದಲ್ಲಿ ಈ 5ನೇ ದಿನವನ್ನು ವಿಶೇಷವಾಗಿ ಆರಾಧಿಸ್ತೇವೆ. ಯಾಕೆ ಎಂಬಂತಹ ವಿಚಾರಕ್ಕೆ ಬಂದರೆ, ಲಲಿತಾ ಸಹಸ್ರನಾಮದಲ್ಲಿ ಒಂದು ಮಾತು ಬರ್ತದೆ, ಪಂಚಮಿ ಪಂಚಭೂತೇಶಿ ಪಂಚಸಂಖ್ಯೋಪಚಾರಿಣಿ. 5 ಎಂಬಂತಹ ಶಬ್ದ ಅಥವಾ 5 ಎಂಬಂತಹ ಅಂಕೆ ತಾಯಿಗೆ ಬಹಳ ಇಷ್ಟ ಅಂತೆ. ಆದ್ದರಿಂದಲೇ ಅವಳನ್ನು ಪಂಚಮಿ ಎಂಬುದಾಗಿ ಕರೆದಿದ್ದಾರೆ. ಇನ್ನು ಪಂಚಭೂತೇಶಿ, ನಮ್ಮೆಲ್ಲರ ಶರೀರ 5 ತತ್ವಗಳಿಂದ ನಿರ್ಮಾಣವಾಗಿದೆ. ಪೃಥ್ವಿ ತತ್ವ, ತೇಜಸ್ತತ್ವ, ಆಕಾಶ ತತ್ವ, ವಾಯುಸ್ತತ್ವ, ಜಲತತ್ವ. ಈ 5 ತತ್ವಗಳಿಂದ ನಿರ್ಮಾಣವಾಗಿರತಕ್ಕಂತಹ ಶರೀರವನ್ನು ಹೊಂದಿರತಕ್ಕಂತಹ ನಾವು ಆ ದೇವಿಯನ್ನ ಪಂಚಮಿ ಎಂಬಂತಹ ಸ್ವರೂಪದಲ್ಲಿ ಆರಾಧನೆ ಮಾಡಿದಾಗ ಅವಳು ಸಂತುಷ್ಟಳಾಗಿ 5 ತತ್ವಗಳಿಂದ ನಮ್ಮ ಪಾಲಿಗೆ ಬರತಕ್ಕಂತಹ ದುರಿತಗಳು ಏನುಂಟು ಆ ದುರಿತಗಳನ್ನೆಲ್ಲವನ್ನೂ ಕೂಡ ಅವಳು ಪರಿಹರಿಸ್ತಾಳಂತೆ. ಆದ್ದರಿಂದಲೇ ಅವಳನ್ನ ಪಂಚಮಿ ಎಂಬುದಾಗಿ ಕರೆದಿದ್ದಾರೆ. ಆ ಪಂಚದಿನ ಅಂದರೆ 5ನೇ ದಿನ, ಆ ಪಂಚಮಿಯ ತಿಥಿಯಂದು ಅವಳನ್ನ ನಾವು ಆರಾಧಿಸುವಂತಹ ಸಂದರ್ಭದಲ್ಲಿ ಕೆಲವು ಕಡೆಯಲ್ಲಿ ಸ್ಕಂದಮಾತಾ ಎಂಬಂತಹ ಸ್ವರೂಪದಲ್ಲಿ ಆರಾಧನೆ ಮಾಡ್ತಾರೆ. ಇನ್ನು ಕೆಲವು ಕಡೆಯಲ್ಲಿ ಧೂಮ್ರಹ ದುರ್ಗಾ ಎಂಬುದಾಗಿ ಆರಾಧನೆ ಮಾಡ್ತಾರೆ. ಧೂಮ್ರಲೋಚನನ್ನ ಸಂಹಾರ ಮಾಡಿದಂತಹ ಸ್ವರೂಪ. ಇನ್ನು ಕೆಲವೆಡೆಯಲ್ಲಿ ಸ್ಕಂದಮಾತಾ ಎಂಬಂತಹ ಸ್ವರೂಪ. ಸ್ಕಂದ ಅಂದರೆ ಯಾರು? ಅವ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯನ ಕುರಿತಾಗಿ ವಿಚಾರಧಾರೆಗೆ ಬಂದಾಗ ಒಂದು ಮಾತು ಬರ್ತದೆ, ಸುಬ್ರಹ್ಮಣ್ಯಮುಪಾಸ್ಮಹೇ ಪ್ರಣಮತಾಂ ಇಷ್ಟಾರ್ಥ ಸಿದ್ಧಿಪ್ರದಂ. ಸುಬ್ರಹ್ಮಣ್ಯಮುಪಾಸ್ಮಹೇ, ಸುಬ್ರಹ್ಮಣ್ಯನನ್ನ ಪ್ರಾರ್ಥನೆ ಮಾಡಬೇಕಂತೆ. ಯಾಕೆ? ಇಷ್ಟಾರ್ಥ ಸಿದ್ಧಿಪ್ರದಂ, ಇಷ್ಟಾರ್ಥಗಳೆಲ್ಲವೂ ಕೂಡ ಸಿದ್ಧಿಯಾಗಬೇಕು ಅಂತಿದ್ರೆ, ಸುಜ್ಞಾನ ಪ್ರಾಪ್ತಿಯಾಗಬೇಕು ಅಂತಿದ್ರೆ ಸುಬ್ರಹ್ಮಣ್ಯನನ್ನ ಪ್ರಾರ್ಥನೆ ಮಾಡಬೇಕು. ಅಂತಹ ಸುಬ್ರಹ್ಮಣ್ಯನ ತಾಯಿಯ ಸ್ವರೂಪ ಸ್ಕಂದಮಾತಾ. ಸುಬ್ರಹ್ಮಣ್ಯನನ್ನ ಜೊತೆಯಲ್ಲಿಟ್ಟುಕೊಂಡು ಇರತಕ್ಕಂತಹ ಆ ಗೌರಿಯನ್ನ, ಇರತಕ್ಕಂತಹ ಆ ದೇವಿಯನ್ನ ಆರಾಧನೆ ಮಾಡಿಕೊಂಡಲ್ಲಿಗೆ ಜೊತೆಗೆ ಸುಬ್ರಹ್ಮಣ್ಯನ ಅನುಗ್ರಹವು ನಮ್ಮ ಪಾಲಿಗೆ ಪ್ರಾಪ್ತಿಯಾಗುವುದಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಈ 5ನೇ ತಿಥಿಯಂದು, 5ನೇ ದಿನದಂದು ಲಲಿತಾ ಎಂಬಂತಹ ಸ್ವರೂಪದಲ್ಲಿಯೂ ಕೂಡ ಆಕೆಯ ಆರಾಧನೆಯನ್ನ ಮಾಡ್ತಾರೆ. ಆದ್ದರಿಂದಲೇ ಲಂ 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 ಲಲಿತಾ ದುಂ 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 ದುರ್ಗಾ ಎಂಬುದಾಗಿಯೂ ಕೂಡ ಎಲ್ಲ ಸಂಕೀರ್ತನಕಾರರು ಲಲಿತೆಯನ್ನು ದುರ್ಗೆಯನ್ನು ಆರಾಧನೆ ಮಾಡ್ತಾರೆ. ಲಂ ಲಂ ಲಲಿತಾ, ಲಲಿತಾ ಅಂತಂದ್ರೆ ಲಾಲಿತ್ಯ ಇರುವವಳು ಅಂತ ಅರ್ಥ. ಪ್ರತಿಯೊಂದು ಆ ಜೀವಿಗೂ ಒಂದು ಲಾಲಿತ್ಯ ಎಂಬುದೊಂದುಂಟು. ಅಂತಹ ಎಲ್ಲ ಲಾಲಿತ್ಯಗಳಿಗೆ ಕಾರಣಳಾಗುವವಳು ಅಥವಾ ಕಾರಣಳಾಗಿರುವವಳು ಯಾವಳು? ಅವಳೇ ಲಲಿತಾ ಎಂಬುದಾಗಿ. ಆದ್ದರಿಂದಲೇ ಆ 5ನೇ ತಿಥಿಯಂದು ಲಲಿತಾ ಎಂಬಂತಹ ಸ್ವರೂಪದಲ್ಲಿ ಆ 5ನೇ ದಿನದಂದು ಧೂಮ್ರಲೋಚನನನ್ನ ಸಂಹಾರ ಮಾಡಿರತಕ್ಕಂತಹ ಸ್ವರೂಪದಲ್ಲಿ ಅಥವಾ ಆ ಸ್ಕಂದಮಾತೆಯ ಸ್ವರೂಪದಲ್ಲಿ ಆರಾಧನೆ ಮಾಡಿದಲ್ಲಿಗೆ ಅವಳು ಸಂತುಷ್ಟಳಾಗ್ತಾಳೆ. ನಮ್ಮೆಲ್ಲರ ಘೋರೋಪದ್ರವಗಳನ್ನೆಲ್ಲವನ್ನೂ ಕೂಡ ಲಲಿತೆ ಪರಿಹರಿಸ್ತಾಳೆ ಎಂಬುದಾಗಿ. ಅಂತಹ ಲಲಿತೆಯ ಅನುಗ್ರಹ ಸದಾಕಾಲ ನಮ್ಮೆಲ್ಲರ ಪಾಲಿಗೆ ಇರಲಿ, ಇಡೀ ಲೋಕಕ್ಕೆ ಸನ್ಮಂಗಲ ಪ್ರಾಪ್ತಿಯಾಗಲಿ ಎಂಬುದಾಗಿ ಲಲಿತೆಯನ್ನ ಪ್ರಾರ್ಥನೆ ಮಾಡ್ತಾ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ
ನವರಾತ್ರಿಯ ಶುಭಾಶಯಗಳು. ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯಿ ಸತತಂ ನಮಃ. ನಮ ಪ್ರಕೃತಿ ಭದ್ರಾಯಿ ನಿಯತಾ ಪ್ರಣತಾ ಸ್ಮತಾಂ. ಲೋಕಾ ಸಮಸ್ತ ಸುಖಿನೋ ಭವಂತು.